ಸರ್, ಈಗ ಸ್ಟ್ರೈಟ್ ಆಫ್ ಹಾರ್ಮೋಸ್ನ ವಿಚಾರ ಬರುತ್ತೆ ಇಲ್ಲಿ. ನಾನು ಇರಾನ್ ಮಾಡಿರುವಂಥ ಟ್ವೀಟನ್ನೇ ಗಮನಿಸ್ತಾ ಇದ್ದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ನ ವಿಚಾರದಲ್ಲಿ ಇರಾನ್ ಹೇಳುತ್ತೆ, ಕೋಆರ್ಡಿನೇಷನ್ ವಿತ್ ಇರಾನ್ ಆರ್ಮ್ಡ್ ಫೋರ್ಸಸ್ ವಿತ್ ದ ಡ್ಯೂ ಕನ್ಸಿಡರೇಷನ್ ಆಫ್ ಟೆಕ್ನಿಕಲ್ ಲಿಮಿಟೇಷನ್ಸ್ ಅಂತ. ಅಂದರೆ ಇರಾನ್ ಕ್ಲೈಮ್ ಮಾಡ್ಕೊಳ್ತಿದೆಯಾ ಸ್ಟ್ರೈಟ್ ಆಫ್ ಹಾರ್ಮೋಸ್ ನನಗೆ ಸೇರಿದ್ದು, ನಂದೇ ನೋಡಿ. ಅದಕ್ಕೆ ಅವಕಾಶ ಕೊಡ್ತಾ ಅಮೆರಿಕ ಅಂತ ನೋಡಿ. ಈ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಇದು ಒಂದು ಕಾರಿಡಾರ್ ಥರ ಇದೆ. 5 ಕಂಟ್ರೀಸ್ ಅದೇ, ಇರಾನ್ ಇದೆ, ಇರಾಕ್ ಇದೆ, ಸೌದಿ ಇದೆ, ಓಮನ್ ಇದೆ. ಈ ಕಂಟ್ರೀಸ್ಗೆಲ್ಲ ಕಾರಿಡಾರ್, ಎಲ್ಲರಿಗೂ ಅದು ಪಾಸೇಜ್. ಬಟ್ ಯಾರನ್ನೂ ಅಷ್ಟು ಕಂಟ್ರೋಲ್ ಮಾಡ್ತಾ ಇಲ್ಲ, ಓನ್ಲಿ ಇರಾನೇ ಕಂಟ್ರೋಲ್ ಮಾಡ್ತಾರೆ. ಯಾಕಂದರೆ ಇರಾನ್ಗೆ ಒಂದು ಅಡ್ವಾಂಟೇಜ್ ಅಂದರೆ ಇದು ಎಂಟ್ರೆನ್ಸ್ನಲ್ಲಿದೆ, ಮೌತ್ ಆಫ್ ನೆಕ್ನಲ್ಲಿದೆ ಇರಾನ್. ಮಿಕ್ಕದೆಲ್ಲ ಇರಾಕು, ಕತಾರ್ ಅದೆಲ್ಲ ಸೈಡ್ನಲ್ಲಿದೆ, ಸ್ಟಾರ್ಟಿಂಗ್ನಲ್ಲಿದೆ. ಅವರೇ ರಿಲೀಸ್ ಮಾಡಿದ್ಮೇಲೆ ಇವರು ರಿಲೀಸ್ ಮಾಡೋದಿಲ್ಲ. ಈ ಥರ ಗೇಟ್ ಥರ ಒಂದು ಟೋಲ್ ಗೇಟ್ ಥರ ಹಾಕಿದ್ದಾರೆ. ಅದು ಒಂದು ಅಡ್ವಾಂಟೇಜ್ ಆಗಿದೆ ಇರಾಕ್. ಸದ್ಯಕ್ಕೆ ಏನದು 170 ಶಿಪ್ಸು ಡೈಲಿ ಅಲ್ಲಿಂದ ಹೋಗ್ತಾ ಇದೆ. ಇವಾಗ ನೀವು ಅಷ್ಟು 40 ಡೇಸ್ನಲ್ಲಿ 150 ಶಿಪ್ಸ್ನೂ ಹೋಗಿರಲಿಲ್ಲ. ಆ ಥರ ಸಿಚುವೇಶನ್ ಮಾಡಿ ಅದು ಇಲ್ಲ ಅಂದರೆ ಇರಾನ್ಗೆ ತುಂಬ ಕಷ್ಟ ಆಗುತ್ತೆ ಗೆಲ್ಲಿದ್ದಕ್ಕೆ, ಇದು ವಾರಿಗೆ ವೇಸ್ಟ್ ಮಾಡೋಕ್ಕೆ. ಬಟ್ ಒಂದು 12 ಪಾಯಿಂಟ್ ಸಿಗೋದು ಲೆವರೇಜ್ ತಗೊಳ್ತಾ ಇದೆ ಇರಾನ್. ಸದ್ಯಕ್ಕೆ ಏನಂದರೆ ಇರಾನ್ ಪರೋಕ್ಷವಾಗಿ ಅಮೆರಿಕ ಆ ಹಕ್ಕನ್ನು ಇರಾನ್ಗೆ ಬಿಟ್ಕೊಡ್ತಾ ಇದೆಯಾ ಸರ್? ಅಂತಾರಾಷ್ಟ್ರೀಯ ಜಲಮಾರ್ಗ ಅದು ಯಾರು ಕೊಟ್ಟರೆ ಅವರು ಅದು ಇಡೀ ಜಗತ್ತಿಗೆ ಸೇರಿದ್ದು. ಕರೆಕ್ಟ್. ಬಟ್ ಅಮೆರಿಕ ಆ ಹಕ್ಕನ್ನು ಇರಾನಿಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಪರೋಕ್ಷವಾಗಿ. ಅದು ಆ ಥರ ಕಾಣಿಸ್ತಾ ಇದೆ. ಬಟ್ ಈ ನೋಬಡಿ ಹ್ಯಾಸ್ ಗಿವನ್ ದಟ್ ರೈಟ್ ಟು ದಟ್, ಇಟ್ ಹ್ಯಾಸ್ ಟೇಕನ್ ಆನ್ ಇಟ್ಸ್ ಓನ್. ಅಮೇರಿಕ ನೋಡಿ, ಈ ಯುದ್ಧದ ಕಾರಣದಿಂದ ಸ್ಟ್ರೇಟ್ ಆಫ್ ಹಾರ್ಮುಜನ್ನು ಲಿವರೇಜ್ ಪಾಯಿಂಟ್ ಆಗಿ, ಚೋಕ್ ಪಾಯಿಂಟ್ ಆಗಿ ಇರಾನ್ ಬಳಸ್ಕೊಳ್ತಾ ಇದೆ. ಬಟ್ ಇಮ್ಯಾಜಿನ್ ದ ಸಿಚುವೇಶನ್, ಮುಂದಿನ 60 ದಿನಗಳ ಕಾಲ ಇರಾನ್ ಇದನ್ನೇ ನಾವು ಟೋಲ್ ಹಾಕ್ತೀವಿ ಅಂತಕ್ಕಂಥದ್ದು ಮುಂದುವರೆದ್ರೆ, ಇವತ್ತೇನು ಸಿಂಪತಿ ಇರಾನ್ ಮೇಲಿದೆ ಅದು ಸಿಟ್ಟಾಗಿ ಕೂಡ ಪರಿವರ್ತಿತ ಆಗುತ್ತೆ. ಇವತ್ತಿನ ಗ್ಲೋಬಲ್ ದಿನಗಳಲ್ಲಿ ನನಗನ್ಸುತ್ತೆ ರಕ್ಷತ್, ಅಮೇರಿಕಾದ ಹುಚ್ಚಾಟದ ಕಾರಣದಿಂದಾಗಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಬಿಟ್ಟರೆ ಇರಾನ್ಗೆ ಏನೂ ಈ ಯುದ್ಧದಲ್ಲಿ ಲೀವರೇಜ್ ಪಾಯಿಂಟ್ ಇರಲಿಲ್ಲ, ಅವರು ಅದನ್ನು ಇಟ್ಕೊಂಡ್ರು ಸರಿಯಾಗಿ. ಆದರೆ ಮುಂದಿನ ದಿನಗಳಲ್ಲಿ ನನಗನ್ಸುತ್ತೆ, ಇಲ್ಲ ನಾವು ಇದನ್ನೇ ಲೀವರೇಜ್ ಪಾಯಿಂಟ್ ಆಗಿ ಬಳಸ್ಕೊಳ್ತೀವಿ, ಇದನ್ನೇ ಪಾಯಿಂಟ್ ಆಫ್ ಮನಿ ಮೇಕಿಂಗ್ ಆಗಿ ಅಂತ ಬಳಸ್ಕೊಳ್ತೀವಿ ಅಂತಾದರೆ ಅದು ಸಾಧ್ಯ ಆಗಲ್ಲ. ಬಟ್ ಇರಾನ್, ನನಗನ್ಸುತ್ತೆ ನೀವು ಇರಾನ್ ವಿದೇಶಾಂಗ ಸಚಿವರ ಹೇಳಿಕೆ ಏನು ನೋಡ್ತಾ ಇದ್ರಿ, ನೆಗೋಷಿಯೇಷನ್ ಟೇಬಲ್ಗೆ ಹೋಗೋ ಮುಂಚೆ ಪೋಸ್ಚರಿಂಗ್ ಅನ್ನ ಮಾಡದೆ ಇಲ್ಲ ನಾವು ಬಿಟ್ಕೊಡ್ತೀವಿ ಅಂತ ಮಾಡಿದ್ಮೇಲೆ ಮಿಕ್ಕದೆಲ್ಲ ಕಂಟ್ರೀಸ್ ಯುನೈಟ್ ಆಗಿ ಮತ್ತೆ ಇರಾನ್ ಮೇಲೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಈಗ ಇರಾನ್ ಪಾಕಿಸ್ತಾನ ಇಟ್ಕೊಂಡು ಇಸ್ಲಾಮಿಕ್ ರಾಷ್ಟ್ರಗಳ ಜೊತೆ ಇಟ್ಕೊಂಡು ಇರಾನ್ ಬದುಕಲಿಕ್ಕಾಗತ್ತಾ? ಚೈನಾ ಇದೆ, ಜಪಾನ್ ಇದೆ, ಕೊರಿಯಾ ಇದೆ, ಭಾರತ ಇದೆ, ಯುರೋಪಿಯನ್ ರಾಷ್ಟ್ರಗಳಿವೆ. ನನಗನ್ಸುತ್ತೆ ಪಾಯಿಂಟ್ ಆಫ್ ಏನಂತಾರೆ ಪೋಸ್ಚರಿಂಗ್ ಆಗಿ ನೆಗೋಷಿಯೇಷನ್ ಟೇಬಲ್ಗೆ ಹೋದಾಗ ನೀವು 4 ಷರತ್ತುಗಳನ್ನು ಜಾಸ್ತಿ ಇಟ್ಕೊಂಡು ಹೋಗ್ತಾರೆ ಯಾರು, ಪ್ರಾಯಶಃ ಅದನ್ನು ಮಾಡ್ತಾ ಇದೆ ಇರಾನ್ ಅಂತ. ಸರ್, ಈಗ ಸ್ಟ್ರೈಟ್ ಆಫ್ ಹಾರ್ಮೋಸು ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ. ನನಗೊಂದು ಪ್ರಶ್ನೆ ಇರೋದು, ತಾವು ನೌಕಾಸೇನೆಯಲ್ಲಿ ಕೆಲಸ ಮಾಡಿದವರು, ಸಿ ಮೈನ್ಸ್ಗಳನ್ನು ಹುದುಗಿಸಿಟ್ಟಿದ್ದಾರೆ, ಜಲ ಬಾಂಬ್ಗಳನ್ನು ಹುದುಗಿಸಿಟ್ಟಿದ್ದಾರೆ, ಕ್ಲಿಯರ್ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಮೈನ್ ಸ್ವೀಪಿಂಗ್ ಅಂತಂದ್ರೆ ಏನು, ಹೇಗೆ, ಏನಂದ್ರೆ these are bombs which are fitted in under the water. ಅವರ ಕನೆಕ್ಷನ್ ಏನಿರುತ್ತೆ ಗ್ರೌಂಡ್ ನಲ್ಲಿ ಫಿಟ್ ಆಗಿದೆ. ಇದು ಫ್ಲೋಟಿಂಗ್ ಬಾಲ್ಸ್ ಅಲ್ಲ, ವಾಟರ್ ಮೇಲೆ ಬರೋದಲ್ಲ, ಮಿಡ್ ಆಫ್ ದಿ ವಾಟರ್ ಲೆವೆಲ್. ಏನು ಒಂದು 10 ಮೀಟರ್ಸು, 20 ಮೀಟರ್ಸು, 30 ಮೀಟರ್ಸ್ ಒಳಗಡೆ ಒಂದು ಬಾಲ್ ಥರ ಇರುತ್ತೆ, ಬೈನ್ಸ್. ಅದರೊಳಗೆ ಚೈನ್ ಇರುತ್ತೆ, ಚೈನ್ ಕನೆಕ್ಟೆಡ್ ಆಗಿ ಗ್ರೌಂಡ್ನಲ್ಲಿ ಅದು ಹ್ಯಾಂಗ್ ಮಾಡೋಕ್ಕೆ, ವಾಟರ್ನಲ್ಲಿ ಹಾಂಗ್ ಮಾಡೋಕ್ಕೆ ಒಂದು ದೊಡ್ಡ ವೆಯ್ಟ್ ಇರ್ಬೋದು, ಇಲ್ಲಾಂದರೆ ಆ್ಯಂಕರಿಂಗ್ ಮಾಡ್ಬೋದು. ಆ ಥರ ಫುಲ್ ಲೇಔಟ್ ಮಾಡಿರ್ತಾರೆ. ಅದು ಒಂದೊಂದು ತೆಗಿಬೇಕು, ಯಾಕಂದರೆ ಬೈ ಚಾನ್ಸ್ ಟಚ್ ಆಗಿದೆ ಅಂದರೆ ಬ್ಲಾಸ್ಟ್ ಆಗುತ್ತೆ. ಅದಕ್ಕೆ ಎಲ್ಲೆಲ್ಲಿದೆ ಫಸ್ಟ್ ಪಾಯಿಂಟೆಡ್ ಮಾಡಿ ತೆಗೆಯೋಕ್ಕೆ ಅಟ್ಲೀಸ್ಟ್ ನಮ್ಮ ಪ್ರಕಾರ 2 to 3 ವೀಕ್ಸ್ ಆಗೇ ಆಗುತ್ತೆ. ಅದು ಏನು ಬೇಗ ಬೇಗ ಮಾಡಿ ಟ್ರೈ ಮಾಡಿದ್ರೆ ಅಂದರೆ ಸೆಲ್ಫ್ ಡಿಸ್ಟ್ರಕ್ಷನ್ ಆಗೋಕ್ಕೆ ಚಾನ್ಸ್ ಇದೆ. ಅದೇನಿಲ್ಲ, ಅದು ಅವರೇನು ಹೇಳ್ತಾ ಇದ್ದಾರೆ, ಟ್ರಂಪ್ ಇಮಿಡಿಯೇಟ್ಲಿ ಓಪನ್ ಆಗುತ್ತೆ, ಓಪನ್ ಆಗೋ ಚಾನ್ಸೇ ಇಲ್ಲ. ಅದು ಯಾವಾಗ ರೆಡಿ ಮಾಡ್ಬೇಕು ಅವಾಗೇ ರೆಡಿ ಆಗುತ್ತೆ. ಇರಾನ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಅಂಡ್ ಮೇಕ್ ಇಟ್ ಕ್ಲಿಯರ್, ಬಟ್ ಇಟ್ ವಿಲ್ ಟೇಕ್ ಇಟ್ ಓನ್ ಟೈಮ್ ಅಂಡ್ ಕ್ಲಿಯರ್ ಇಟ್ ಆಲ್ಸೋ ನಾಟ್ ಶ್ಯೂರ್. ನಾವು ಏನಾಯ್ತು ಇವಾಗ ಕಂಪ್ಲೀಟ್ ಅವ್ರಿಗೆ ಏನು ಷರತ್ತು ಇದೆ, ನಮಗೆ ಡಿಸ್ಟ್ರಕ್ಷನ್ ಏನಾಗುತ್ತೆ ಅದ್ರ ನೀವು ಕಂಪನ್ಸೇಟ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದೆಲ್ಲ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ ಮೇಲೆ ಅದು ಏಪ್ರಿಲ್ 10ರ ಮಾತುಕತೆಯ ನಂತರವೇ ಏನಿದ್ರು ಕೂಡ, ಅಂದ್ರೆ ಆ ಸಂಧಾನ ಮಾತುಕತೆಯನ್ನು ಇಸ್ಲಾಮಾಬಾದಲ್ಲಿ ನಡೆಯುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ, ಅದರ ನಂತರವೇ ಸ್ಟ್ರೈಟ್ ಆಫ್ ಹಾರ್ಮೋಸ್ ನಂತರ ಆಗುತ್ತೆ. ಇದೇ ನಾನು ಇಮಿಡಿಯೇಟ್ ಮಾಡ್ತೀನಿ ಅಂತ ಪಾಕಿಸ್ತಾನ ಹೇಳ್ತಾ ಇದ್ರೆ, ಅಷ್ಟು ಎಫೆಕ್ಟಿವ್ ಇಮಿಡಿಯೇಟ್ ಮಾಡೋಕ್ಕೆ ಅಷ್ಟು ಕಂಟ್ರಿ ಅವರ ಎಫಿಷಿಯನ್ಸಿ ಇಲ್ಲ. ಅವರೇ ಕಂಡೀಷನ್, ಅವರೇ ಸಾಫ್ಟ್ ಆಗಿ ಓಕೆ ನಾನು ಕ್ಲೋಸ್ ಮಾಡಿ ಸೀಸ್ ಮೇಲೆ ಮಾಡೋಣ ಅಂತ. ಯಾಕಂದ್ರೆ ತುಂಬಾ $35,000 ಬಿಲಿಯನ್ ಲಾಸ್ ಆಗಿತ್ತು ಆಲ್ರೆಡಿ. ಡ್ರೋನ್ಸ್ ಆಗಿರ್ಲಿ, $350 crores ಒಂದೊಂದು ಡ್ರೋನ್ ಡಿಸ್ಟ್ರಕ್ಟ್ ಮಾಡ್ತಾ ಇದ್ರೆ. ರೀಸೆಂಟ್ಲಿ ಒಂದು ಫ್ಲೈಟ್ನಲ್ಲಿ 2 ಪೈಲಟ್ಸ್ ಅವರು ಜಂಪ್ ಮಾಡಿದ್ದಾರೆ
ಬೇಲ್ಔಟ್ ಮಾಡಿದರೆ. ಅದರಲ್ಲಿ ಒಬ್ಬರು ಫ್ಲೈಲೈಟ್ ಸೇವ್ ಮಾಡೋಕ್ಕೆ 150 ಏರ್ಕ್ರಾಫ್ಟ್ ಬಂದಿದೆ, ಅದರಲ್ಲಿ ಇವರು ಶೂಟ್ ಮಾಡ್ತಾ ಇದ್ದಾರೆ. ಅದು ಯಾವುದೇ ಏರ್ ಡೋಮ್ ಯೂಸ್ ಮಾಡ್ತಾರೆ ಇವಾಗೇನೋ ಗೊತ್ತಾಗ್ತಿಲ್ಲ. S-300 ಯೂಸ್ ಮಾಡ್ತಾರೆ, S-400 ಗೊತ್ತಾಗ, ಏನು ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಗೊತ್ತಾಗಲಿ, ಅಷ್ಟು ಸ್ಟ್ರಾಂಗ್ ಆಗಿ ಅವರು ಅಟ್ಯಾಕ್ ಮಾಡ್ತಾರೆ. ಇದೆಲ್ಲ ಲಾಸ್ ಕೌಂಟ್ ಮಾಡಿದ್ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ US-ಗೆ ಒಂದು 10 ಟೈಮ್ಸ್ ಮೇಲೆ ಲಾಸ್ ಆಗಿತ್ತು ಇರಾನ್ಗೆ. ಇರಾನ್ ಮೇಲೆ ಆ್ಯಕ್ಚುಲಿ ಇವರು ಯಾರು ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಗೊತ್ತಾಗ್ತಿಲ್ಲ. ಇರಾನ್ ಈಸ್ ಇಂಡಿಪೆಂಡೆಂಟ್. ಸರ್, ನಾನು ನಿಮ್ಮನ್ನು ಕೇಳಬೇಕು, ಬಹುಶಃ ಜಗತ್ತಿನ ಅತ್ಯಂತ ದೈತ್ಯ ಏರ್ ಪವರ್ ನಾವು ಅಂತ ಅಮೆರಿಕ ಹೇಳ್ಕೊಳುತ್ತೆ ಯಾವಾಗಲೂ ಕೂಡ. ನಾವು ಏರ್ ಸುಪೀರಿಯರಿಟಿ, ನಮ್ಮದು ಸ್ಟೆಲ್ತ್ ಫ್ಲೈಟ್ಗಳಿದ್ದಾವೆ. ಬಟ್ ಈ ಯುದ್ಧದಲ್ಲಿ ತಾವು ವಾಯುಸೇನೆಯಲ್ಲಿ ಕೆಲಸ ಮಾಡಿದವರು, ಅಮೆರಿಕ ಎಡವಿದ್ದಲ್ಲಿ ಹಾಗಿದ್ರೆ ಸುಲಭಕ್ಕೆ ಸೋಲಿಸೋದಕ್ಕೆ ಯಾಕಾಗಲಿಲ್ಲ? ಅಮೆರಿಕ ವಿಥೌಟ್ ಏಮ್ ಒಂದು ಮತ್ತು ಪೂರ್ಣವಾಗಿ ಯುದ್ಧ ಮಾಡಿಲ್ಲ, ರಿಮೋಟ್ ಕಂಟ್ರೋಲ್ ವಾರ್ ಮಾಡೋದಕ್ಕೆ ಹೋಗಿದೆ. ನಾವು ಮೊದಲನೇ ದಿನ ಯುದ್ಧ ಖಮೈನಿ ಸತ್ತಾಗ ಇದೇ ಡಿಸ್ಕಷನ್ನಲ್ಲಿ ನಾವು ಹೇಳಿದ್ವಿ, ಹೇಳ್ತಾ ಇದ್ವಿ, ಡಿಸ್ಕಸ್ ಮಾಡ್ತಾ ಇದ್ವಿ. ಇಮಿಡಿಯೇಟಾಗಿ ಅವರು ಹೋರ್ಮೋಸ್ ಜಲಸಂಧಿಯ ಅಪೋಸಿಟ್ ಇರಾನ್ ಜಾಗ ಏನಿದೆ ಅಲ್ಲಿ ಬೂಟ್ಸ್ ಆನ್ ಗ್ರೌಂಡ್ ಹಾಕಿ ಅದನ್ನು ಕಂಟ್ರೋಲಿಗೆ ತಗೋಬೇಕು. ನಿಜವಾಗಿ ಯುದ್ಧ ಮಾಡಬೇಕು, ಗೆಲ್ಲಬೇಕು ಅನ್ನೋ ಮನಸ್ಸಿದ್ರೆ. ಆದರೆ ಬೂಟ್ಸ್ ಆನ್ ಗ್ರೌಂಡ್ ಸೈನ್ಯ ಕಳಿಸೋದಕ್ಕೆ ಎಕ್ಸೆಪ್ಟ್ ಇಸ್ರೇಲು ಏನು ಲೆಬನಾನಿಗೆ ಕಳಿಸಿದೆ ಆ ರೀತಿ ಮಾಡೋದಕ್ಕೆ ಯಾವ ದೇಶನೂ ರೆಡಿ ಇರಲಿಲ್ಲ. ಈ ಪಾಕಿಸ್ತಾನ ಯಾಕಿಷ್ಟು ಇಂಟ್ರೆಸ್ಟ್ ತೊಗೊಂಡು ಈ ಮೀಟಿಂಗಿಗೆ ಒತ್ತು ಕೊಟ್ಟಿದೆ ಅನ್ನೋದು ಯಾಕೆ ಅಂದರೆ, ಪಾಕಿಸ್ತಾನದ ಮೇಲೆ ಎಲ್ಲ ಕಡೆಯಿಂದ ಪ್ರೆಷರ್ ಬರ್ತಾ ಇದೆ, ನೀವು ಹಾಕಿ ನಿಮ್ಮ ಸೈನ್ಯ ಅಲ್ಲಿ ಅಂತ. ಯಾಕೆಂದರೆ ಅಗ್ರಿಮೆಂಟ್ ಇದೆ ಸೌದಿ ಅರೇಬಿಯಾ ಜೊತೆಗೆ, ಅವರು ಫೋರ್ಸ್ ಮಾಡಿದರೆ ಪಾಕಿಸ್ತಾನನೇ ಹಾಕಬೇಕು. ಅಮೇರಿಕ ಹೇಳಿದರೆ ಬಾಲ ಮುಚ್ಕೊಂಡು ಹಾಕಬೇಕು. ಅಮೇರಿಕ ಫೋರ್ಸ್ ಮಾಡಿದರೆ ಇವರಿಗೆ ತಾಕತ್ತಿಲ್ಲ, ರೆಫ್ಯೂಸ್ ಮಾಡೋ ತಾಕತ್ತಿಲ್ಲ, ತಮ್ಮ ಕುತ್ತಿಗೆಗೆ ಬರುತ್ತೆ ಇದು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ಇನಿಷಿಯೇಟಿವ್ ತಗೊಂಡು ಪಾಕಿಸ್ತಾನ ಇವತ್ತು ಮೀಟಿಂಗಿಗೆ ಒಂದು ಸಂಧಾನಕ್ಕೆ ಯತ್ನ ಮಾಡ್ತಾ ಇದೆ. ಇಲ್ಲ, ಪಾಕಿಸ್ತಾನ ಹಿಂಗೂ ಯೋಚನೆ ಮಾಡ್ತಿರ್ಬೋದಿಲ್ಲ, ಇಂಡಿಯಾದ ಮೇಲೆ ಒಂದು ಲೀವ್ರೇಜ್ ಪಾಯಿಂಟ್ ಇರೋದೇ ಅಮೆರಿಕಕ್ಕೆ. ಆ ಕಾರಣದಿಂದ ನಾವು ಹೇಗಾದರೂ ಮಾಡಿ ಅಮೆರಿಕಕ್ಕೆ ಸಹಾಯ ಮಾಡಿದರೆ, ಈಗ ನೋಡಿ ಇವತ್ತು ಕೂತ್ಕೊಂಡು ಕರೆಕ್ಟಾಗಿ ನೀವು ಹಿಂಡ್ ಸೈಟಲ್ಲಿ ಯೋಚನೆ ಮಾಡಿದರೆ, ಯಾಕೆ ಡೊನಾಲ್ಡ್ ಟ್ರಂಪ್ ಭಾರತ ಪಾಕಿಸ್ತಾನದ ಯುದ್ಧ ಮುಗಿಸುವಲ್ಲಿ ಅಷ್ಟು ಮುತುವರ್ಜಿಯನ್ನು ವಹಿಸ್ತಾ ಇದ್ರು? ಯಾಕಂದರೆ ಇರಾನ್ ಮೇಲೆ ದಾಳಿ ಮಾಡೋದು ಅಮೆರಿಕ ಪ್ಲ್ಯಾನ್ 6-8 ತಿಂಗಳು ಪ್ಲ್ಯಾನ್ ಮಾಡದೆ ಈ ದಾಳಿಯನ್ನು ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಇರಾನ್ನ ಪಕ್ಕದ ರಾಷ್ಟ್ರ ಇರೋದೇ ಪಾಕಿಸ್ತಾನ. ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧಗಳು ಪೂರ್ತಿಯಾಗಿ ಹದಗೆಟ್ಟು ಹೋಗಿದ್ವು ವಾರ್ ಆನ್ ಟೆರರ್ನ ನಂತರ, ಅಫ್ಘಾನಿಸ್ತಾನದ ಮೇಲಿನ ದಾಳಿಯ ನಂತರ. ಹೀಗಾಗಿ ಮೊದಲು ಪಾಕಿಸ್ತಾನದ ಮುನೀರ್ನನ್ನು ಹಿಡಿದುಕೊಂಡು ಈಗ ಪಾಕಿಸ್ತಾನ ಅದೇ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದೆ ಅಂತ ಅನ್ಸುತ್ತೆ. ಅಮೆರಿಕಕ್ಕೆ ನೀವು ಹೇಗಾದರೂ ಮಾಡಿ ಸಹಾಯ ಮಾಡಿ, ಪಕ್ಕದ ರಾಷ್ಟ್ರ ಇರಾನ್ಗೂ ಕೂಡ ಸಹಾಯ ಮಾಡಿದರೆ ಭಾರತ ನಮ್ಮ ಮೇಲೆ ದಾಳಿ ಮಾಡತಕ್ಕಂಥ ಏನೊಂದು ಸಾಮರ್ಥ್ಯ ಇರುತ್ತೆ, ಅದರಲ್ಲಿ ಲಿವರೇಜ್ ಪಾಯಿಂಟ್ ಆಗಿ ಅಮೆರಿಕನ ಬಳಸ್ಕೊಳ್ತಾ ಇದೆ. ಸೊ ನಿಶ್ಚಿತವಾಗಿ ಡಿಪ್ಲೊಮಸಿಗಳು ಬೇರೆ ಬೇರೆ ಲೆವೆಲ್ನಲ್ಲಿ ಬೇರೆ ಬೇರೆ ಲೇಯರ್ನಲ್ಲಿ ವರ್ಕ್ ಆಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.